ಹೇ ಹಾಯ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ ನಂದು. ನಾನು ಡೈಲಿ ಸಂಜೆಗೆ ಒಂದು ರೌಂಡ್ ಮಾರ್ಕೆಟಿಗೆ ಹೋಗೇ ಹೋಗ್ತೆ. ಮನೆಗೆ ಬೇಕಾಗಿರೋ ಸಾಮಾನು ತಗೊಬರೋಕೆ ಹೋಗಲೇಬೇಕಾ, ಹಂಗಾಗಿ ಹೋಗ್ತೆ. ಇವತ್ತು ಹೋಗೋ ಟೈಮಲ್ಲಿ ಎಂತಾಯಿತು, ಕರೆಂಟೇ ಹೋಗಿತ್ತು. ಅರ್ಜೆಂಟಲ್ಲಿ ಎಂತ ಮಾಡಿದೆ, ಪರ್ಸಲ್ಲಿ ಅದೆಲ್ಲ ಬೇಡ, ಮಳೆ ಬರ್ತದೆ, ಸುಮ್ಮನೆ ಒದ್ದೆ ಇರ್ತದೆ. ಅದಕ್ಕೆ ಒಂದು ಕೈಗೆ ಸಿಕ್ಕೋದು ಒಂದು 2-3 ನೋಟ್ ತಗೊಂಡೆ. ನೋಡಲಿಲ್ಲ ಎಷ್ಟು ರೂಪಾಯಿ ತಗೊಂಡೆ, ಸೀದಾ ಕಿಶಿ ಒಳಗೆ ಹಾಕ್ಕೊಂಡೆ, ಹಾಗೆ ಹೋದೆ. ಆಮೇಲೆ ಸಂತಿಗೆ ಎಂತ ಆಗೋಯ್ತು ಅಂದರೆ, ನಾನು ತಗೊಂಡದ್ದು 50 ರೂಪಾಯಿ ಅಂದ್ಕೊಂಡು 5 ರೂಪಾಯಿ ನೋಟ್ ತಗೊಂಡೋಗ್ಬೇಕಾ. ಯಮ್ಮ ದೇವ್ರೆ, 5 ರೂಪಾಯಿ ನೋಟ್ ತಗೊಂಡೋಗ ಅಲ್ಲಿ ಹೋಗಿ ಹಿಂಗೆ ತೆಕ್ಕಿದ್ದೆ. ಅವ್ರಿಗೆ 5 ರೂಪಾಯಿ ನೋಟ್ ಕೊಡಕ್ಕೆ ಹೋಯ್ತಾನೆ ಅವರು. ಅಲ್ಲಿ ಸಾಮಾನು ಎಲ್ಲ ತಗೊಂಡಾದ್ಮೇಲೆ ಅಂಗಡಿ ಅವ ಹೇಳ್ದ 55, 60 ಎಷ್ಟು ಚಿಲ್ಲರೆ ಇತ್ತು ಅಂತ ಅಂದ. ನಾ ಹಿಂಗೆ ತೆಗೆದು ಹಿಂಗೆ ಕೊಡುತ್ತೆ, ನೋಡ್ರೆ 5 ರೂಪಾಯಿ ನೋಟು. ಎಂತ ಮಾಡೋದು, ಸಾಯಿಲಪ್ಪ. ಕಡೆಗೆ ಎಂತ ಮಾಡೋಕ್ಕೂ ಆಗೋದಿಲ್ಲ. ನನಗೆ ಬರೋಕೆ ಎಂತಾಗಿತ್ತು ಅಂದರೆ, ಇವತ್ತು ನಾನು ಕಿಶಿ ಇರೋ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ. ಕಿಶಿ ಇರೋದಂದರೆ ಪಾಕೆಟ್ ಇರೋ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ. ಪಾಕೆಟ್ ಇರೋ ಪ್ಯಾಂಟ್ ಹಾಕೊಂಡು ಹೋಗಿರೋದ್ರಿಂದ ಅದರಲ್ಲಿ ಅಲ್ಲೆಲ್ಲ 5 ರೂಪಾಯಿ 10 ರೂಪಾಯಿ ಕಾಯಿನ್ ಇತ್ತು. ಅದೆಲ್ಲ ಸೇರಿಸಿ ಒಂದು ಅಂಗಡಿ ಕೊಟ್ಟು ಬಂದು. ಸೊ ಮಾರಲ್ ಆಫ್ ದ ಸ್ಟೋರೀಸ್ ಎಂತ ಅಂದರೆ, ಯಾವತ್ತು ಮನೆಯಿಂದ ಹೊರಗೋಗ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾ ತಗೊಂಡಿರೋ ನೋಟ್ 5 ರೂಪಾಯಿದ 10 ರೂಪಾಯಿದ 50 ರೂಪಾಯಿದ ಅಂದ್ಕೊಂಡಿಲ್ಲ. ನಾನು ಹಾಗೆ ನೀವು ಪದ್ಧತಿ ಬೀಳ್ಬೇಕಾಗ್ತದೆ. 1 ನಂಬರ್ 2 ಮತ್ತೊಂದು ಎಂತಂದರೆ, ಈ 5 ರೂಪಾಯಿ ನೋಟ್ ನೋಡೋದೇ ನನಗೇನೋ ಒಂಥರ ಖುಷಿ ಆಯಿತು. ಇದು ಮೇ ಬಿ ಇದೇ ಲಾಸ್ಟ್ ಜನ್ರೇಷನ್ ಅನಿಸ್ತದೆ ನಮ್ಮದು ಈ ನೋಟೆಲ್ಲ ನೋಡುವಂಥದ್ದಲ್ಲ. 5 ರೂಪಾಯಿ ನೋಟು ನೋಡಿ, ಯಾರು ನೋಡಲಿಲ್ಲ ಅದನ್ನು ನೋಡ್ಕೊಬಿಡಿ. 5 ರೂಪಾಯಿ ನೋಟ್ ಇದು. ಅದಕ್ಕೆ ನನಗೆ ಇದು ಕೊಡೋಕ್ಕೂ ಮನ್ಸು ಬರಲಿಲ್ಲ. ಹಾಗೆ ವಾಪಸ್ ತಗೊಬಂದೆ. ನನ್ನ ಹತ್ರ ಇರೋದು ಹೊಸ ಕಾಯಿನ್ ಎಲ್ಲ ಕೊಡೋದಂದ್ರೆ ನಂಗೆ ಆಗೋದಿಲ್ಲ ಇತ್ತು, ಅದನ್ನೇ ಕೊಟ್ಟಕ್ಕೆ ಬಂದೆ. ಎಂತ ಮಾಡಲಿ, ಬಟ್ ಇದನ್ನು ಮಾತ್ರ ಏನೋ ಒಂಥರ ಮೆಮೊರೇಬಲ್ ಅದೇ. ನಮ್ಮದೆಲ್ಲ ಓಲ್ಡ್ ಹಳೆಯದು ನೆನಪಿದ್ದ, ಇದರಲ್ಲಿ ಕೆಲವೊಂದೆಲ್ಲ ಮೆಮೊರೀಸ್ ಇರ್ತದಲ್ಲ, ಅದಕ್ಕೆ ಹಾಗೆ ತಗೊಬಂದೆ. ಇದನ್ನು ಹಾಗೆ ಚೆಂದ ಮಾಡಿ ಇಡೋದು ನೀಟಾಗಿ. ಸೊ ಇಷ್ಟ ಆಯ್ತು ಇವತ್ತಿನ ದಿವಸ. ಹೀಗೆ ನಾವು ಬಾಯ್.